ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈ ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸತ್ಯಮೇವ ಜಯತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತೀನಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೆ ನಮ್ಮ ಜಾರ್ಡನ್ ರೆಕ್ಕಿ, ಚೈನಾ ರೆಕ್ಕಿ ಏನೇನಾಯಿತು, ಹೇಗಾಯಿತು ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಅದನ್ನು ತಿಳಿಸೋದಕ್ಕೆ ಮುಂಚೆ ನಾನು ಸೋನಾಲ್ ಚೌಹಾನ್ ಅವ್ರ ಬಗ್ಗೆಯೂ ಹೇಳಿದ್ದೆ, ಮುಂದಿನ ಸರಣಿನಲ್ಲಿ ಹೇಳ್ತೀನಿ ಅಂತ. ತುಂಬ ಜನ, ಸಾಕಷ್ಟು ಜನ ಕಮೆಂಟ್ಸ್ ಇವಾಗಲೂ ಕೂಡ ಈ ಸರಣಿ ಮಾಡಬೇಕಾದ್ರೆ ಹೀರೋಯಿನ್ ಡ್ರಾಬ್ಯಾಕು, ಹೀರೋಯಿನ್ ಸರಿಗಿರಲಿಲ್ಲ, ಹೀರೋಯಿನ್ ಲಿಪ್ಸಿಂಕ್ ಆಗಿಲ್ಲ, ಇವೆಲ್ಲವೂ ಕಮೆಂಟ್ಗಳು ಬರ್ತಾಯಿದೆ. ಐ ರೆಸ್ಪೆಕ್ಟ್ ಆಲ್ ಯುವರ್ ಕಮೆಂಟ್ಸ್. ಅದು ನಿಮ್ಮ ಅಭಿಪ್ರಾಯಗಳು, ಖಂಡಿತ ಅದನ್ನು ನಾನು ಗೌರವಿಸ್ತೀನಿ. ಆ್ಯಸ್ ಎ ಡೈರೆಕ್ಟ್ ವ್ಯೂ ಪಾಯಿಂಟಿಂದ ನಾನು ಕೆಲವು ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗಳಿಗೆ ಅದು ಇಷ್ಟ ಆಗಿಲ್ಲ, ಜನಗಳ ತೀರ್ಪೇ ಜನಾರ್ದನನ ತೀರ್ಪು, ಅಗ್ರೀಡ್. ಆದರೆ ಒಬ್ಬ ನಿರ್ದೇಶಕನಾಗಿ ಆಕೆ ಕನ್ನಡ ಗೊತ್ತಿಲ್ಲದೇ ತುಂಬ ಚೆನ್ನಾಗಿ, ನನ್ನ ಪ್ರಕಾರ ಅವರು ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂತಂದರೆ ನೀವು ಚೆಲುವೆ ನಿನ್ನ ನೋಡಲು ಸಿನಿಮಾದಲ್ಲಿ ಇವಾಗ ತುಂಬ ಜನ ಲಿಪ್ಸಿಂಕ್ ಆಗಿಲ್ಲ ಅಂತ ಕೆಲವರು ಕಮೆಂಟ್ ಇತ್ತು. ಲಿಪ್ಸಿಂಕ್ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಡೈರೆಕ್ಟ್ರು, ನನಗೆ ಅಷ್ಟು ಸೆನ್ಸ್ ಇದೆ. ಫಸ್ಟ್ ಶಾರ್ಟೇ ಅವ್ರದ್ದು ಇಂಟ್ರಡಕ್ಷನ್ ಮಂಗಳಾರತಿ ಇದಾದಮೇಲೆ ಟೆಂಪಲಲ್ಲಿ ಬರೋ ಸೀನಲ್ಲಿ ಅವ್ರದ್ದು ಡೆಡ್ ಲಿಪ್ ಕ್ಲೋಸ್ ಇಟ್ಬಿಟ್ಟು ಶಾರ್ಟ್ ತೆಗೆದಿದ್ದೀನಿ, ದೇವ್ರನ್ನ ಕೇಳ್ಕೊಳ್ಳೋದು. ದೇವ್ರೆ, ಎಲ್ಲರೂ ಮದುವೆ ಆಗಲಿ ಅಂತ ವ್ರತ ಮಾಡ್ತಾರೆ. ಏನಾಗ್ಬಿಡುತ್ತೆ ಸ್ನೇಹಿತರೆ, ಟೆಕ್ನಿಕಲಿ ಈ OTT ಪ್ಲ್ಯಾಟ್ಫಾರ್ಮಲ್ಲಾಗಲಿ ಇಲ್ಲ ಯೂಟ್ಯೂಬಲ್ಲಾಗಲಿ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ, ಮಿಕ್ಸ್ ಮಾಡಬೇಕಾದ್ರೆ ಈ ವಿಡಿಯೋ ಟ್ರ್ಯಾಕು ಆಡಿಯೋ ಟ್ರ್ಯಾಕು ಒಂದು ಸತಿ ಮಿಸ್ ಮ್ಯಾಚ್ ಆಗೋಲ್ಲ. ಸೊ ತಮಗೆ ನೋಡಿದಾಗ ನಿಮ್ಗೆ ಅನಿಸಿರೋ ಭಾವನೆ ಸಹಜ, ಅದು ಆ ಲಿಪ್ಸಿಂಕ್ ಆಗ್ತಿಲ್ಲ ಅಂತ. ಅದಕ್ಕೆ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ, ಬಟ್ ಸಿನಿಮಾದಲ್ಲಿ ಆ ಥರ ಇರಲ್ಲ. ಇದು ಒಂದು ಸಣ್ಣ ಕ್ಲಾರಿಫಿಕೇಷನ್ನು. ಆಕೆ ನಿಜವಾಗ್ಲೂ ನನ್ನ ಚೆಲುವೆ ನಿನ್ನ ನೋಡೋ ಚಿತ್ರದ ನಾವು ದುಡಿಸ್ಕೊಂಡು ಒಬ್ರು ಇವತ್ತು ಅವ್ರು ಡ್ರಾಬ್ಯಾಕು, ಸಿನಿಮಾ ಸೋತಿದೆ ಅಂದ ತಕ್ಷಣ ಅವ್ರು ಚೆನ್ನಾಗಿಲ್ಲ, ನಾನು ಅದನ್ನೆಲ್ಲ ಹೇಳೋದು ಇಲ್ಲ. ನಾನು ಆಕೆ ಚೆನ್ನಾಗೇ ಮಾಡಿದರು, ಭಾಷೆ ಗೊತ್ತಿಲ್ಲದೆ ಇದ್ದರು, ತುಂಬ ಶ್ರದ್ಧೆಯಿಂದ ಅವರು ಆ್ಯಕ್ಟ್ ಮಾಡಿದರು. ಇನ್ನು ಅವರ ಆಯ್ಕೆಯ ಪ್ರಕ್ರಿಯೆ P9 ಪ್ರೆಸ್ ಮೀಟಲ್ಲಿ ತಾವು ಗಮನಿಸಿರ್ಬೋದು. ಇನ್ನೊಂದ್ಸತಿ ಹಾಕ್ತೀನಿ ಆ ಕ್ಲಿಪ್ನ ನೋಡಿ. ಅವರು ಈಗ ನಾವು ವೆಂಟ್ ಅಂಡ್ ಸ್ಪೋಕ್ ಟು ಮಿಸ್ಟರ್ ನವೀನ್ ಶಾ, ಈಗ ಹೆಂಗೂ ವಿ ಆರ್ ಗೋಯಿಂಗ್ ಟು 7 ವಂಡರ್ಸ್ ಅಂಡ್ ಮೇಕಿಂಗ್ ಶೂಟಿಂಗ್ ಇನ್ ಈ ಸೀನ್ಸ್ ಆ್ಯಂಡ್ ಸಾಂಗ್ಸ್ ಎರಡೂ ಮಾಡಿದಾರೆ, ಯಾಕೆ ಎರಡೂ ಲ್ಯಾಂಗ್ವೇಜಲ್ಲಿ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದ್ರೆ ಐ ಡೋಂಟ್ ಮೈಂಡ್ ಇನ್ ಡೂಯಿಂಗ್ ಇಟ್ ಅಂತ ಹೇಳಿ. ಶ್ರೀಯುತರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು, ನಮ್ಮ ಪ್ರೊಡ್ಯೂಸರ್ NM ಸುರೇಶ್ ಅವರು ಹೇಳಿದರು, 2 ಲ್ಯಾಂಗ್ವೇಜ್ ಸಿನಿಮಾ, ಕನ್ನಡ ಆ್ಯಂಡ್ ಹಿಂದಿ ಮಾಡ್ತೀವಿ ಅಂತ. ಸೊ ಡೇ 1ಇಂದನೇ ಒಂದು ಬಾಲಿವುಡ್ ನಾಯಕಿನೇ ಬೇಕು ಅನ್ನೋದೊಂದು ತಲೆ ಒಳಗಡೆ ಅವ್ರ ತಲೆನಲ್ಲೂ ಸ್ಟ್ರಾಂಗಾಗಿ ಕೂತಿತ್ತು. ಅಫ್ಕೋರ್ಸ್ ನಾನು ಕೂಡ ಅದನ್ನೆಲ್ಲೂ ಬೇಡ ಅಂತ ಹೇಳಿಲ್ಲ. ಇವತ್ತು ಇಲ್ಲ ನಾನು ಕನ್ನಡದ ಹುಡುಗಿನ ಬೇಕು ಅಂತ ಹೇಳಿದೆ, ಅದು ಪ್ರೊಡ್ಯೂಸರ್ ಅವ್ರ ಒತ್ತಡ, ಅವೆಲ್ಲ ಇಲ್ಲ. ಒಂದು ದೊಡ್ಡ ಬಾಲಿವುಡ್ ಹೀರೋಯಿನ್ ಅಂದಾಗ ನಾನು ಹೌದು ಅಲ್ಲ, ಪಿಕ್ಚರ್ಗೊಂದು ಚೆನ್ನಾಗಿರುತ್ತೆ, ಒಂದು ಕ್ರೇಜ್ ಇರುತ್ತೆ ಅಂತಲೇ ತಲೆ ಇತ್ತು. ಈ P9 ಸಂಸ್ಥೆ ಯಾರು ಬಂದಿದ್ದರು ನನಗೆ ಗೊತ್ತಿಲ್ಲ. ಇದು ಈ ನನ್ನ ಕಳೆದ ಈ ಲಾಸ್ಟ್ ಎಪಿಸೋಡಲ್ಲ, ಅದ್ರ ಪ್ರೀವಿಯಸ್ ಎಪಿಸೋಡ್ ನೋಡಿದಾಗ ಈ P9ಗೆ ಸಂಬಂಧಪಟ್ಟ ಒಬ್ಬರು ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು, ಅವರ ಸಂಸ್ಥೆಯಿಂದ ಈವನ್ ಕಟ್ರೀನಾ ಕೈಫ್ಗೂ ಅಪ್ರೋಚ್ ಮಾಡಿದ್ರಂತೆ. ಹೇಗೆ ನನಗೆ ಗೊತ್ತಿಲ್ಲ, ಒಬ್ಬ ನಿರ್ದೇಶಕನಾಗಿ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಸುಳ್ಳು ಹೇಳಲ್ಲ. ಅವ್ರು P9 ಸಂಸ್ಥೆಯಿಂದ ಹೇಳಿದ್ರಂತೆ. ಅಲ್ಲಿ ಪ್ರೊಡ್ಯೂಸರ್ದು ಅವ್ರದ್ದು ಮಾತುಕತೆಗಳೇನೇನೋ ಆಗಿ ಅಲ್ಲಿ ತನಕ ನಮ್ಗೆ ರೀಚ್ ಆಗಿಲ್ಲ. ಅವ್ರ ಮೂಲಕನೇ ಈ ಪ್ರತಾಪ್ ಅಂತ ನಾನು ಏನವತ್ತು ತೋರಿಸಿದ್ದೆ, ಅವ್ರ ಮೂಲಕನೇ ಸೋನಾಲ್ ಚೌಹಾನ್ ಅವರ ಒಂದು ಪರಿಚಯ ಆಯಿತು. ಆವಾಗ ನಮ್ಮ ಕಬೀರ್ಲಾಲ್ ಸರ್ದೊಂದು ಕ್ಯಾಮ್ರಾ ವರ್ಕ್ ಮಾಡಿದರು, ನಮ್ಮ ಸಲ್ಮಾನ್ ಖಾನ್ ಸರ್ ಪಿಕ್ಚರು. ಆ ಸಿನಿಮಾ ಯುವರಾಜ್ ರಿಲೀಸ್ ಆಗಿದ್ದ ದಿವಸ ಅವತ್ತು ನಾವು ಬಾಂಬೆಗೆ ಹೋಗಿ ಸೋನಾಲ್ ಚೌಹಾನ್ ಅವ್ರಿಗೆ ಅವರ ಒಂದು ಆಫೀಸ್ನಲ್ಲಿ ಕತೆ ಹೇಳಿದೆ. ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು, ತುಂಬ ಕೋಆಪ್ರೇಟ್ ಮಾಡಿದ್ರು. ಅಂದರೆ ಶೂಟಿಂಗ್ಗಳಲ್ಲಿ ಎಲ್ಲೂ ಕ್ಯಾರವನ್ಗಳು ಬೇಕು, ಮತ್ತೊಂದು ಬೇಕು. ಆವಾಗ ಅಫ್ಕೋರ್ಸ್ ಕ್ಯಾರವನ್ ಕಲ್ಚರು ಇರಲಿಲ್ಲ, ಆದರೂ ಕೂಡ ತರಿಸ್ಕೊಳ್ಳೋರು, ಬೇಕು ಅಂದರೆ ವ್ಯಾನಿಟಿ ವ್ಯಾನ್ ಅಂತ ಕರೆಯೋರು. ಮುಂಬೈನಲ್ಲಿ ವ್ಯಾನಿಟಿ ವ್ಯಾನ್ನ ತರಿಸ್ಕೊಳ್ಳೋರು. ಅವರು ಅಬ್ರಾಡ್ಗಳಲ್ಲಿ ನಿಜವಾಗ್ಲೂ ಎಲ್ಲೂ ಹೋಟೆಲ್ ರೂಮ್ ಬೇಕು ಅದು ಇದು ಅಂತ ನೋಡಿಲ್ಲ, ಅವರು ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ಅವ್ರ ಕಾಸ್ಟ್ಯೂಮ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬಂದು ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋನಾಲ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸೋನಾಲ್ ಚೌಹಾನ್ ಅವರು ಆಯ್ಕೆ ಆದರು. ಇದೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಹಾಗೆ ಮೋಹನ್ ಮಾಳ್ಗಿ ಅಂತ ನನ್ನ ಸಿನಿಮಾ, ಇನ್ನು ಕೆಲವು ಕಲಾವಿದರದ್ದು ಬಿಟ್ಬಿಟ್ಟಿದ್ದೇನೆ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ, ಅದು ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಮೋಹನ್ ಮಾಳ್ಗಿ ಅಂತ ಅವರು ನನ್ನ ಅಸೋಸಿಯೇಟು, ತುಂಬ ನನ್ನ ಸಿನಿಮಾಗೆ ಒಂದು ಬೆನ್ನೆಲುಬವರು. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಆಗಿದ್ದರಿಂದ ಅವರು ತುಂಬ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಕೋ ಡೈರೆಕ್ಟರ್ ಆಗಿದ್ದರು. ನಮ್ಮ ಮಿಲನ ಪ್ರಕಾಶ್ ಸರ್, ಇವಾಗ ಡೆವಿಲ್ ಸಿನಿಮಾ ಏನು ಮಾಡ್ತಿದ್ದಾರೆ ಡೈರೆಕ್ಟರ್ ಪ್ರಕಾಶ್ ಸರ್, ಅವ್ರಿಗೆ ಅವರು ರೆಗ್ಯುಲರ್ ಪರ್ಮನೆಂಟ್ ಅಸೋಸಿಯೇಟ್ ಆಗಿದ್ದರು. ಅವರು ಅಸೋಸಿಯೇಟ್ ಆಗಿ ಬಂದರು. ಅವ್ರಿಗೆ ಒಂದು ಪಾತ್ರ ಕೂಡ ಮಾಡಿಸಿದ್ವಿ. ಅವರು ರೇಖಾ ಅಂತ ನಮ್ಮ ಕಲಾವಿದರು ಏನಿದ್ದಾರೆ ಅವರ ಹಸ್ಬೆಂಡ್ ಪಾತ್ರ, ಅಂದರೆ ನೆನಪಿರಲಿ ಪ್ರೇಮ್ ಅವರ ಭಾವನ ಪಾತ್ರ ಅವ್ರು ಮಾಡಿದ್ರು. ಆ್ಯಂಡ್ ರೇಖಾ ಅವರು ಮಾಡಿದ್ರು ಪ್ರೇಮ್ ಅವರ ಅಕ್ಕನ ಪಾತ್ರ. ಆ್ಯಂಡ್ ಕಾವ್ಯ ಶಾಸ್ತ್ರಿ ಅವರು ನಮ್ಮ ವೆಂಕಟೇಶ್ ಪ್ರಸಾದ್ ಅವರಿಗೆ ನಾಯಕಿಯಾಗಿ, ಅವ್ರ ಜೋಡಿಯಾಗಿ ನಟಿಸಿದ್ರು. ಈ ಯಂಗ್
ಕಪಲ್ಸ್ ಅನ್ನೋದು. ಮಂದೀಪ್ ರಾಯ್ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ, ಅಂದರೆ ಇವರಿಬ್ಬರು ಟ್ರಾವೆಲ್ ಆಫೀಸ್ ಬಾಸ್ ಪಾತ್ರದಲ್ಲಿ ಅವ್ರು ನಟಿಸಿದ್ರು. ನನ್ನ ನಿರ್ದೇಶನದಲ್ಲಿ ಅವ್ರು ನಟಿಸಿದ್ದಾರೆ. ಇವತ್ತು ಅವರಿಲ್ಲ, ಬಟ್ ಅದೊಂದು ಖುಷಿ ಇದೆ ಅಂತ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ನಾನು ನನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀನಿ ಅಂತ ಮಂದೀಪ್ ರಾಯ್ ಅವರು ಆ್ಯಕ್ಟ್ ಮಾಡಿದರು. ಇನ್ನು ಈ ಒಂದು ಓಪನಿಂಗಲ್ಲಿ ಬರೋ ಪೂಜಾರಿ ಕ್ಯಾರೆಕ್ಟರ್ ಅಮರ್ನಾಥ್ ಶಾಸ್ತ್ರಿ ಅಂತ ಅವರೇ ನಮ್ಮ ಹರಿ ಸರ್ ಮೂಲಕ ನಮಗೆ ಪರಿಚಯ ಆಗಿದ್ದು, ನಮ್ಮ ಸಿನಿಮಾಗೆ ಮುಹೂರ್ತ ಇಟ್ಕೊಟ್ಟಿದ್ದು, ಸಾಂಗ್ ರೆಕಾರ್ಡಿಂಗ್ ಮುಹೂರ್ತ ಇಟ್ಕೊಟ್ಟಿದ್ದು ಎಲ್ಲ ಅವರೊಂದು ಪುಟ್ಟ ಪಾತ್ರದಲ್ಲಿ ನಟಿಸಿದ್ರು. ಬಹುಶಃ ಎಲ್ಲ ಕಲಾವಿದ್ರದ್ದು ನಾನು ಮುಗಿಸಿದ್ದೀನಿ ಅಂತ ಕಾಣುತ್ತೆ. ಇಷ್ಟೆಲ್ಲ ಮುಗೀತು. ಸ್ಕ್ರಿಪ್ಟಿಂಗಲ್ಲಿ ಕೂತ್ಕೊಂಡ್ವಿ. ಅಂದರೆ ಗಣೇಶ್ ಅವ್ರು ಮಾಡಬೇಕಾಗಿದ್ದ ಸಿನಿಮಾ ಶಿವಣ್ಣ ಅವ್ರು ಮಾಡಬೇಕು ಅಂತ ಬಂದಾಗ ಕತೆ ಅದೇನೇ, ಕತೆ ಏನು ಬೇರೆ ಅಲ್ಲ, ಆದರೆ ಕ್ಯಾರೆಕ್ಟರೈಸೇಷನ್ ಬದಲಾಯಿತು. ಗಣೇಶ್ ಅವ್ರದ್ದು ನಾವು ಮಾಡಬೇಕಾದ್ರೆ ಅವರು ಈ ಬೇರೆ ಬೇರೆ ಫ್ಯಾಮಿಲೀಸ್ಗಳು ಟ್ರಾವೆಲ್ ಮಾಡಬೇಕಾದ್ರೆ ಅವರು ಒನ್ ಆಫ್ ದ ಕೋ ಪ್ಯಾಸೆಂಜರ್ ಅಂತ ಮಾಡಿದ್ವಿ. ಬಟ್ ಶಿವಣ್ಣ ಅವರು ಅಂತ ಬಂದಾಗ ನಾವು ಹಾಗೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಶಿವಣ್ಣ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ತೂಕ ಇತ್ತು, ಒಂದು ಲೆಗೆಸಿ ಇತ್ತು, ಒಂದು ಅದ್ಭುತವಾದ ಅವ್ರದ್ದೊಂದು ಇಮೇಜ್ ಇತ್ತು. ಆ ಇಮೇಜಿಗೆ ತಕ್ಕಾಗ ಆ ಪಾತ್ರ ರಚಿಸಬೇಕು ಅಂತ ಡಿಸೈಡ್ ಮಾಡಿ ಅವ್ರನ್ನ ಒಂದು ಗೈಡ್ ಕ್ಯಾರೆಕ್ಟರ್ ತೊಗೊಂಬಂದ್ವಿ. ಆಟೋಮೆಟಿಕ್ಕಾಗಿ ಗೈಡ್ ಅಂತಾರಂಗೆ ಕ್ಯಾರೆಕ್ಟರ್ ತರ್ತಾರಂಗೆ ಏನಾಗ್ಬಿಡುತ್ತೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಕೇಳಿಂಥ ಫಿಲಾಸಫಿಗಳು ಹೇಳ್ಸೋಣ, ಜನಕ್ಕೆ ರೀಚ್ ಆಗುತ್ತೆ. ಒಂದು ಶಿವಣ್ಣ ಅವರಿಂದ ಒಂದು ಒಳ್ಳೊಳ್ಳೆ ವಿಷಯಗಳು ತತ್ವಗಳು ಬಂದಾಗ ಅದ್ಭುತವಾಗಿ ಜನಕ್ಕೆ ಮುಟ್ಟತ್ತದು, ಜನಕ್ಕೆ ರೀಚ್ ಆಗುತ್ತೆ ಅಂತ ಕೆಲವು ತತ್ವಗಳನ್ನ ನಾವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಒಂದು ಸದಾಶಿವ ಶೆಣೈಯವರು ನಮ್ಮ ಪತ್ರಕರ್ತರು ಒಂದು ಪುಸ್ತಕ ಬರೆದಿದ್ರು. ಅದರಲ್ಲಿ ಅಪ್ಪಾಜಿದೊಂದು ವಿಷಯ ಬರೆದಿದ್ದಾರೆ. ಅಂದರೆ ಅಪ್ಪಾಜಿಯವರು ನಮ್ಮ ಶಿವಣ್ಣವ್ರ ಮನೆಗೆ ಸದಾಶಿವನಗರದಲ್ಲಿ ಬ್ರೇಕ್ಫಾಸ್ಟ್ಗೆ ಹೋದಾಗ ಅಲ್ಲಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ಒಂದು 4-5 ಥರ ವೆರೈಟಿ ಬ್ರೇಕ್ಫಾಸ್ಟ್, ಒಂದು 7-8 ಥರ ಮಾಡಿಟ್ಟಿದ್ರಂತೆ. ಅವ್ರ ಮನೆಯಲ್ಲ ಯಾವಾಗಲೂ ಹಾಗೇನೇ ಹೊಟ್ಟೆ ತುಂಬ ತುಂಬಿಸಿ ಕಳಿಸ್ತಾರೆ. ಅಲ್ಲಿ ಒಂದು ಕಡೆ ಬ್ರೆಡ್ ಟೋಸ್ಟು, ಉಪ್ಪಿಟ್ಟು, ಪೊಂಗಲ್ಲು, ದೋಸೆ, ಇಡ್ಲಿ, ವಡೆ ಎಲ್ಲ ಇತ್ತಂತೆ. ಅಣ್ಣವ್ರು ಬಂದ್ಬಿಟ್ಟು ಎಲ್ಲನೂ ಒಂದೊಂದು ಪೀಸ್ನ ಒಂದೊಂದು ಸ್ಪೂನ್ನ ಹಾಕ್ಕೊಂಡು ಹಿಂಗೆ ತಿಂದ್ರಂತೆ. ಶಿವಣ್ಣವ್ರು ಅವಾಗ ಕೇಳಿದ್ರಂತೆ, ಅಪ್ಪಾಜಿ ಎಲ್ಲ ಹಿಂಗೆ ತಿಂತಿರಲ್ಲ, ನಿಮಗೆ ಏನು ಇದನ್ಸಲ್ವಾ? ಇಲ್ಲಕ್ಕಂದ ಈ ಇಡ್ಲಿನ ಮುಟ್ಬಿಟ್ರೆ ಆ ವಡೆ ಬೇಜಾರು ಮಾಡ್ಕೊಳತ್ತಲ್ಲ, ಬಡ್ಡಿ ಮಗನೇ ನನ್ನ ಯಾಕೋ ಮುಟ್ಟಿಲ್ಲ, ನಾನೇನು ಮಾಡಿದ್ದೆ ನಿಂಗೆ ತಪ್ಪು ಅಂತ. ಆ ವಡೆನ ತಿಂದರೆ ಆ ಪೊಂಗಲ್ ಬೇಜಾರು ಮಾಡ್ಕೊಳುತ್ತೆ, ಆ ಪೊಂಗಲ್ ತಿಂದರೆ ರಾಜ್ಕುಮಾರ ನೋಡು ನನ್ನನ್ನು ನೀನು ಮುಟ್ಟಿಲ್ಲ ಅಂತ ಬ್ರೆಡ್ ಬೇಜಾರು ಮಾಡ್ಕೊಳುತ್ತೆ. ಯಾವುದನ್ನು ಬೇಜಾರು ಮಾಡಬಾರ್ದು ಕಂದ, ಎಲ್ಲವೂ ತಿನ್ನಬೇಕು, ಚೂರು ತಿನ್ನಬೇಕು. ಆವಾಗ ಶಿವಣ್ಣ ಹೇಳಿದ್ರಂತೆ, ಅಲ್ಲಪ್ಪಾಜಿ ಅದಕ್ಕೆ ಜೀವ ಇಲ್ದಿರೋ ವಸ್ತುಗೆ ಬೇಜಾರಾಗತ್ತೆ ಅಂತ ನಾವು ತಿಂದರೆ ನಮ್ಮ ಹೊಟ್ಟೆ ಅಪ್ಸೆಟ್ ಆಗಲ್ವಾ ಅಂತ. ಅವಾಗ ಅಪ್ಪಾಜಿ ಒಂದು ಮಾತು ಹೇಳಿದ್ರಂತೆ, ಅದಕ್ಕೆ ಜೀವ ಇಲ್ಲ ಅಂತ ಹೇಳ್ಬೇಡಕ್ಕಂದ, ಅದಕ್ಕೆ ಜೀವ ಇರೋದಕ್ಕೇ ಅದು ಹೊಟ್ಟೆ ಒಳಗಡೆ ಹೋಗಿ ಈ ಜೀವ ನಿಲ್ಲಿಸೋದು ಅಂತ. ಎಂಥ ಒಂದು ಫಿಲಾಸಫಿ ನೋಡಿ. ನನಗೆ ಆ ಶೆಣೈಯವ್ರ ಪುಸ್ತಕದಲ್ಲಿ ಇದು ಬರೆದಿದ್ದು ತುಂಬ ಇನ್ಸ್ಪೈರ್ ಆಯಿತು. ಇದನ್ನು ಒಂದು ಸೀನ್ ಮಾಡಿದೆ ಶಿವಣ್ಣವ್ರ ಮೂಲಕ. ಈ ಸೀನ್ ಅಂದರೆ ಟೂರಿಸ್ಟ್ಗಳು ಹೋಗ್ತಾರೆ, ಅಲ್ಲಿ ಬ್ರೇಕ್ಫಾಸ್ಟ್ ಆಗ್ಬೇಕಾದ್ರೆ ಇದನ್ನೊಂದು ಸೀನ್ ಮಾಡಿದೆ. ಈ ಥರ ಶಿವಣ್ಣ ಅವ್ರು ಬಂದ್ಬಿಟ್ಟಾಗ ಆಟೋಮೆಟಿಕ್ಕಾಗಿ ನನಗೆ ಫಿಲಾಸಫಿ ಬಂದ್ಬಿಡ್ತು. ದೊಡ್ಡವ್ರು ಹೇಳ್ತಾ ಇದ್ರು, ಒಂದೇ ತಿಂಡಿನ ಜಾಸ್ತಿ ತಿನ್ನೋ ಬದಲು ಎಲ್ಲ ತಿಂಡಿನ ಸ್ವಲ್ಪ ತಿಂದರೆ ಎಲ್ಲ ತಿಂಡಿ ರುಚಿ ನೋಡ್ದಂಗೆ ಆಗುತ್ತೆ. ಅದು ಅಲ್ಲದೆ ಬುಫೆಲಿ ಅಷ್ಟೊಂದು ತಿಂಡಿಗಳಿವೆ, ನಾವು ಒಂದು ತಿಂಡಿ ತಗೊಂಡು ಇನ್ನೊಂದು ತಿಂಡಿನ ಬಿಟ್ರೆ ಆ ತಿಂಡಿಗೆ ಬೇಜಾರಾಗಲ್ವಾ? ಅದಕ್ಕೆ ಯಾವ ತಿಂಡಿಗೂ ಬೇಜಾರು ಮಾಡಬಾರ್ದು ಅಂತ ಎಲ್ಲಾದ್ರೂ ಒಟ್ಟಿಗೆ ಒಂದೇ ಪ್ಲೇಟ್ ಹಾಕೊಂಡ್ಬಂದು ಜಮಾಯಿಸ್ಬಿಡೋದು. ಜೀವ ಇಲ್ಲದೆ ಇರೋ ವಸ್ತುಗಳಿಗೆಲ್ಲ ಬೇಜಾರಾಗುತ್ತೆ ಅಂತ ನಮ್ಮ ಹೊಟ್ಟೆ ನಾವು ಕೆಡ್ಸ್ಕೊಳಕ್ಕಾಗತ್ತೇನಪ್ಪ? ಅಂಕಲ್, ಜೀವ ಇಲ್ಲ ಅಂತ ಹೇಳ್ಬೇಡಿ. ನಾವು ನೋಡೋ ಪ್ರತಿ ಒಂದು ವಸ್ತುನಲ್ಲೂ ಜೀವ ಇದೆ. ಇದಕ್ಕೆಲ್ಲ ಜೀವ ಇರೋದಕ್ಕೆ ತಾನೆ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ನಮ್ಮ ಜೀವನ ನಿಲ್ಸೋದು. ನಾವು ತಿನ್ನೋ ವಿಷಯದಲ್ಲಿ ಭೇದ ಭಾವ ಮಾಡಿದ್ರೆ ಎಲ್ಲ ಶಿವ ಕೊಟ್ಟಿದ್ದ ಪ್ರಸಾದ ಅಂತ ಜಮಾಯಿಸ್ಬಿಡ್ಬೇಕು. ಜಮಾಯಿಸಿ. ಆ್ಯಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್, ಇದು ಯಾವುದೇ ಇಂಟೆನ್ಷನಲ್ ಆಗಲಿ ಮತ್ತೊಂದರಲ್ಲಾಗಲಿ ಹೇಳ್ತಾ ಇಲ್ಲ. ಇದರಲ್ಲಿ ನಾವು ದತ್ತಣ್ಣ ಶಾಂತಮ್ಮಂದು ಒಂದು ಸೀನ್ ಮಾಡಿದ್ವಿ. ಅಂದರೆ ಅವರು ಅಬ್ರಾಡ್ಗೆ ಹೋದಾಗ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಅವ್ರ ಮಗನಿಗೆ ಶಿವಣ್ಣ ಅವ್ರು ಫೋನ್ ಮಾಡ್ತಾರೆ, ಅಪ್ಪ ಅಮ್ಮನ ಏನಾಗುತ್ತೆ ಒಂಥರ ಉದಾಸೀನದಲ್ಲಿ ಮಾತಾಡ್ತಾರೆ. ಆವಾಗ ಶಿವಣ್ಣ ಒಂದು ಬುದ್ಧಿ ಹೇಳಿ ಮಗ ಫೋನ್ ಮಾಡ್ತಾರೆ. ಇದೊಂದು ಸೀನ್ ಮಾಡಿದ್ವಿ. ಆಫ್ಟರ್ ಸಮ್ ಇಯರ್ಸ್ ಹೆಚ್ಚು ಕಮ್ಮಿ ಅಂದರೆ ಅಪ್ಪು ಸರ್ನ ಇಟ್ಬಿಟ್ಟು ನಮ್ಮ ಸಂತೋಷ್ ಆನಂದರಾಮ್ ಸರ್ ರಾಜ್ಕುಮಾರ ಸಿನಿಮಾದಲ್ಲಿ ಸಿಮಿಲರ್ ಟು ದಿಸ್ ಸೀನೇನೆ. ಅಂದರೆ ಇಲ್ಲಿ ಮಗ ಫೋನ್ ಮಾಡ್ತಾರೆ ನಮ್ಮ ಸಿನಿಮಾದಲ್ಲಿ, ರಾಜ್ಕುಮಾರ ಸಿನಿಮಾದಲ್ಲಿ ಅಪ್ಪು ಅವರೇ ಮಗನ ಥರ ಮಾತಾಡ್ತಾರೆ. ಅದೇ ದತ್ತಣ್ಣ. ನಾನು ಫೋಟೋಸ್ಗಳು ಹಾಕ್ತೀನಿ, ಸೀನ್ಸ್ ಹಾಕೋಕ್ಕಾಗಲ್ಲ ಬಿಕಾಸ್ ಆಫ್ ದ ಕಾಪಿರೈಟ್ ಇಶ್ಯೂ. ನನಗೆ ಕೆಲವು ಫೋಟೋಸ್ ಹಾಕ್ತೀನಿ. ವಯಸ್ಸಾದ್ಮೇಲೆ ತೆಪ್ಪಗೆ ಮನೇಲಿ ಬಿದ್ದಿರ್ಬೇಕು. ಮೈಂಡ್ ಯೋಟ, ಸುಮ್ಮನೆ ಬಿದ್ದಿರೋಕೆ ಅವ್ರೇನು ವಸ್ತು ಅಲ್ಲ, ಜೀವ ಇರೋ ಮನುಷ್ಯರು, ನಿಮಗೆ ಜನ್ಮ ಕೊಟ್ಟಿರೋರು. ಅಲ್ಲ ರೀ, ನಿಮ್ಮ ಏಳಿಗೆಯನ್ನು ಏಣಿಯೋರಕ್ಕೆ ನಿಮ್ಮ ಅಪ್ಪ ಅಮ್ಮ ಬೇಕು, ಇವಾಗ ಬೇಡವಾ? ತಂದೆ ತಾಯಿಗಳು ಕಣ್ಣೆದುರಿಗಿರ್ಬೇಕಾದ್ರೆ ಅವ್ರ ವ್ಯಾಲ್ಯೂಸ್ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಅಪ್ಪ ಅಮ್ಮನ ಬೆಲೆ ಗೊತ್ತಿರೋನು. ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ ರೀ. ನಾನ್ ಬರಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಅವ್ರ ಹತ್ರ ಫೋನ್ ಆದ್ರೂ ಮಾತಾಡಿ. ಮಾತಾಡಕ್ ಏನ್ರಿ ಇರುತ್ತೆ? ಹಳೆದನ್ನೆಲ್ಲ ಕೆದಕ್ತಾರೆ, ನನಗ್ ಇರಿಟೇಟ್ ಆಗುತ್ತೆ.
ದುಡ್ಡು ಬೇಕಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ. ಮುಂದಿಂದೇನಿದೆಯೋ ನೀವೇ ನೋಡ್ಕೊಳ್ಳಿ. ನಾನವತ್ತು ಈ ಒಂದು ಸೀನ್ಗಳನ್ನ ಮಾಡಿದಾಗ ಒಂದು ಶಿವಣ್ಣ ಅವ್ರ ಹತ್ರ ಈ ಥರ ಒಂದು ಫಿಲಾಸಫಿಗಳು ಹೇಳಿಸ್ಬೇಕು ಅಂದ್ಕೊಂಡಾಗ ಕೆಲವರು ಸಾಕಷ್ಟು ಜನ ಫಿಲಾಸಫಿ ಹೇಳಿಸ್ಬಿಟ್ಟ, ಕುಯ್ದುಬಿಟ್ಟ. ಈಗಲೂ ಕಮೆಂಟ್ ಮಾಡ್ತಾರೆ, ನೀನು ಮಾಡಿರೋ ತಗಡು ಪಿಕ್ಚರ್ಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಂತ. ನಾನು ಯಾವುದು ಬಿಲ್ಡಪ್ ಕೊಡ್ತಾ ಇಲ್ಲ, ಇರೋ ವಾಸ್ತವನೇ ಹೇಳ್ತಾ ಇದ್ದೀನಿ. ಸೊ ಒಂದೊಂದು ಹಾಗೆ ಟೈಮ್ ಅನ್ನೋದು ಏನು ಮಾಡೋಕ್ಕಾಗಲ್ಲ. ಅಂದರೆ ರಾಜ್ಕುಮಾರ 2017 ಅಂತ ಕಾಣುತ್ತೆ ಬಂದಿದ್ದು. ನಮ್ಮ ಸಿನಿಮಾ ಚೆಲುವೆ ನೀನು ನೋಡಲು ನಾವು ರಿಲೀಸ್ ಮಾಡಿದ್ದು 2010. ಅಂದರೆ 7-8 ವರ್ಷದ ಮುಂಚೆನೇ ನಾವು ಹೆಚ್ಚು ಕಮ್ಮಿ ಅದೇ ಥರ ಸೀನ್ನ ಒಂದು ಕನ್ಸ್ಯೂಮ್ ಮಾಡಿದ್ವಿ. ಅದೆಲ್ಲೂ ನಿಮಗೆ ಮುಟ್ಲಿಲ್ಲ, ಅದು ನನ್ನ ಬ್ಯಾಡ್ ಲಕ್ ಅಂತ ತಿಳ್ಕೊತೀನಿ. ಸೊ ಸ್ಕ್ರಿಪ್ಟಿಂಗ್ ಈ ಥರ ಸ್ಟಾರ್ಟ್ ಆಯಿತು, ಕಥೆಗಳು ಪಾತ್ರಗಳನ್ನೆಲ್ಲ ಹೇಳಿದೆ ಈ ಥರದ್ದು ಮಾಡ್ಕೊಬೇಕು ಅಂತ. ಇಲ್ಲಿ ನೆನಪಿರಲಿ ಪ್ರೇಮ್ ಅವ್ರ ಪಾತ್ರಕ್ಕೆ ಒಂದು ನಾನು ಕಳೆ ಸಂಚಿಕೆಯಲ್ಲೂ ಹೇಳಿದ್ದೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ನಾನು ಅಪ್ರೋಚ್ ಮಾಡಬೇಕಾಗಿತ್ತು. ಅಪ್ರೋಚ್ ಕೂಡ ಮಾಡಿದ್ದೆ. ಇನ್ನೊಬ್ಬರು ಸೌತ್ ಇಂಡಿಯನ್ ಸ್ಟಾರ್ನೂ ಮಾಡಿದ್ದೆ. ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಆ ಕ್ಯಾರೆಕ್ಟರ್ ಒಂದು ಫೈನಲೈಸ್ ಆಗಿರಲ್ಲ, ಮಿಕ್ಕಿದ್ದೆಲ್ಲನೂ ಫೈನಲೈಸ್ ಆಗಿತ್ತು. ಒಂದಿಬ್ಬರು ಕಲಾವಿದರ ಹತ್ರ ಚರ್ಚೆ ನಡೀತಾ ಇತ್ತು ಈ ವಿಚಾರ. ಇಬ್ಬರ ಹತ್ರ ಇನ್ನೊಬ್ಬರ ಹತ್ರ ಆಮೇಲೆ ಹೋಗಿದ್ದು. ಸೊ ಇದೆಲ್ಲ ಚರ್ಚೆಗಳು ನಡೀತಾ ಇತ್ತು. ಆವಾಗ ಕಬೀರ್ಲಾಲ್ ಅವರು ಜಾರ್ಡನ್ಗೆ ಇದಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದ್ರು. ಸರಿ, ಫ್ಲೈಟ್ ಹತ್ತಿದ್ವಿ. ನಾನು, ಶ್ರೀಯುತ ಪ್ರೊಡ್ಯೂಸರ್ NM ಸುರೇಶ್ ಅವರು, ಕ್ಯಾಮ್ರಾಮನ್ ಕಬೀರ್ಲಾಲ್ ಅವರು ಆ್ಯಂಡ್ ಶ್ರೀನಿವಾಸಪ್ಪ ಅಂತ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ಅವರು. ಇದನ್ನೆಲ್ಲ ಪರ್ಮಿಷನ್ಸು, ಏರ್ ಟಿಕೆಟು, ಏರ್ ಫೇರ್ ಎಲ್ಲ ಅವರೇ ಜವಾಬ್ದಾರಿ ತೊಗೊತೀನಿ ಅಂತ ನಮ್ಗೆ ಹೇಳಿದ್ದು. ಅವ್ರು ನಾವು ಇಷ್ಟು ಜನನೂ ಹೊರಟು ಇಲ್ಲಿಂದ ದುಬೈಗೆ ಹೋದ್ವಿ. ದುಬೈಗೆ ಹೋಗಿ ದುಬೈಯಲ್ಲಿ ಸ್ವಲ್ಪ ಟ್ರಾನ್ಸಿಟ್ ಇತ್ತು. ಅಲ್ಲಿಂದ ಜಾರ್ಡನ್ಗೆ ಹೋದ್ವಿ, ಅಮಾನ್ ಸಿಟಿಗೆ. ಅಲ್ಲಿಂದ ಪೆಟ್ರಾಗೆ ಹೋದ್ವಿ. ಅಲ್ಲಿಂದ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಪೆಟ್ರಾಗೆ ಹೋಗಿ, ಯಾಕೆಂದ್ರೆ ನಮಗೆ ಅಮಾನ್ ಸಿಟಿನಲ್ಲೂ ಕೆಲವು ಪೋರ್ಷನ್ಸ್ ಮಾಡಬೇಕಾಗಿತ್ತು ಆ್ಯಂಡ್ ಪೆಟ್ರಾನಲ್ಲೂ ಕೆಲವು ಮೇಜರ್ ವಂಡರ್ ಮುಂದೆ ತೆಗಿಬೇಕಾಗಿತ್ತು. ಜಾಗಗಳೆಲ್ಲ ನೋಡಿದ್ವಿ, ಅಲ್ಲೆಲ್ಲ ಫೋಟೋಸ್ಗಳು ತಗೊಂಡ್ವಿ. ಫೋಟೋಸ್ಗಳೆಲ್ಲ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ನನಗೆ ಅಫ್ಕೋರ್ಸ್ ನಾನು ಅಬ್ರಾಡ್ ಟ್ರಾವೆಲ್ ಮಾಡಿದ್ದೆ. ಅದೇ ನಂದು ಫಸ್ಟ್ ಅಬ್ರಾಡ್ ಟ್ರಾವೆಲ್ ಅಲ್ಲ, ಇದಕ್ಕೆ ಮುಂಚೆನೂ ನಾನು ಅಬ್ರಾಡ್ ಟ್ರಾವೆಲ್ ಮಾಡಿದ್ದೆ. ಅದು ಆಸ್ಟ್ರೇಲಿಯಾಗೆ ಮಾದೇಶ ಸಿನಿಮಾದಲ್ಲಿ ಹೋಗಿದ್ದೆ, ಪ್ಲಸ್ ಬ್ಯಾಂಕಾಕಿಗೆ ಸುಮಾರು ಸತಿ ಹೋಗಿದ್ದೆ, ದುಬೈಗೆ ಸುಮಾರು ಸತಿ ಹೋಗಿದ್ದೆ ನನ್ನ ಚಾನಲ್ ಡೇಸ್ನಲ್ಲೇ. ನಂದೇನು ಅದು ಫಸ್ಟ್ ಅಬ್ರಾಡ್ ಟ್ರಿಪ್ ಅಲ್ಲ, ಬಟ್ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಒಬ್ಬ ಡೈರೆಕ್ಟ್ರಾಗಿ ಒಂದು ಲೊಕೇಶನ್ ನೋಡೋಕ್ಕೆ ಹೋಗೋದು ಅದು ತುಂಬ ಒಳ್ಳೆಯದು ಸ್ನೇಹಿತರೆ. ಅಂದರೆ ನಾವೊಂದು ಹೊರದೇಶಗಳಿಗೆ ಅಥವಾ ಗೊತ್ತಿಲ್ಲದಿರೋ ಜಾಗಗಳಿಗೆ ಫಸ್ಟೇ ಹೋಗಿ ಹೋಮ್ವರ್ಕ್ ಮಾಡಿಕೊಂಡು ಯಾವುದ್ಯಾವುದು ಎಲ್ಲೆಲ್ಲಿ ತೆಗಿತೀವಿ, ಏನೇನು ಮಾಡಬೇಕು ಅಂತ ನೋಟ್ಸ್ ಮಾಡ್ಕೊಂಬಿಟ್ರೆ ಶೂಟಿಂಗಿಗೆ ಅಂತ ಕ್ರೂ ಜೊತೆ ಹೋದಾಗ ನಮಗೆ ಟೈಮ್ ವೇಸ್ಟ್ ಆಗೋಲ್ಲ, ಬೇಗ ಆಗುತ್ತೆ. ಸೊ ಪೆಟ್ರಾನಲ್ಲಿ ನೋಡಿದ್ವಿ, ಅಮಾನ್ ಸಿಟಿನಲ್ಲಿ ನೋಡಿದ್ವಿ. ಅಮಾನಿಂದ ದುಬೈಗೆ ಬಂದ್ವಿ. ಯಾಕೆ ನಾವು ಅಮಾನ್ ಸಿಟಿನಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ವೆರಿ ಎಕ್ಸ್ಪೆನ್ಸಿವ್. ಅಲ್ಲಿ ದಿನಾರ್ಸ್ ಅಂತ ಕರೀತಾರೆ. ನಾವೇನು USD ಅಥವಾ ನಮ್ಮ ಇಂಡಿಯನ್ ರುಪಿ ಅಂತ ಹೇಳ್ತೀವಿ, ದುಬೈಲಿ ದಿರಮ್ಸ್ ಅಂತ ಹೇಳ್ತೀವಿ, ಅಲ್ಲಿ ದಿನಾರ್ ಅಂತ ಕರೀತಾರೆ. ಆವತ್ತಿನ ದಿವಸದಲ್ಲಿ ದಿನಾರ್ ಪ್ರೈಸ್ ಡಾಲರ್ಸ್ಗಿಂತ ಜಾಸ್ತಿ ಇತ್ತು. 80 ರೂಪಾಯಿ ಏನೋ ಇತ್ತು, 82 ಇತ್ತು. ಯೂರೋಸುದು ಆ್ಯಂಡ್ ಡಾಲರ್ಸ್ಗಿಂತ ಜಾಸ್ತಿ ಇತ್ತು. ಸೊ ಅಲ್ಲಿ ನಾವು ಒಮಾನಲ್ಲಿ ಜಾರ್ಡನಲ್ಲೇ ನಮ್ಮ ಸ್ಕೆಡ್ಯೂಲ್ ಹಾಕೊಂಡ್ಬಿಟ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಅರಬಿಕ್ ವರ್ಡು, ಬಿಲ್ಡಿಂಗ್ಸು ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವು ಶಾರ್ಟ್ಸ್ ನಾವು 1 or 2 ಡೇಸ್ ನಾವಲ್ಲಿ ಅಮಾನ್ ಸಿಟಿನಲ್ಲಿ ತೊಗೊಂಡು ಮಿಕ್ಕಿದ ಮೇಜರ್ ಸೀನ್ಸ್ಗಳೇನಿದೆ ದುಬೈಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ದುಬೈಗೆ ಶಿಫ್ಟ್ ಆದ್ವಿ. ದುಬೈಯಲ್ಲಿ ಲೊಕೇಶನ್ಗಳು ನೋಡಿದ್ವಿ. ನಮ್ಮ ದುಬೈ ಬಾಬು ಅಂತ ಅಲ್ಲೊಬ್ಬರು ಕೋಆರ್ಡಿನೇಟ್ರು, ಅವರು ಕೋಆರ್ಡಿನೇಟ್ ಮಾಡಿಕೊಟ್ಟ ಜಾಗಗಳೆಲ್ಲ ತೋರಿಸಿದ್ರು. ಏನೇನು ಸೀನ್ ಮಾಡಬೇಕು, ಏನೇನು ಯಾವ ಥರ ಇರುತ್ತೆ ಇದನ್ನೆಲ್ಲ ತೋರಿಸಿದ್ವಿ. ಇನ್ಫ್ಯಾಕ್ಟ್ ಅಲ್ಲಿಂದ ಶ್ರೀಯುತರು ಹೇಳಿದ್ದಾರೆ, ಕನ್ನಡ ಬಾವುಟ 150 ಬಾವುಟ ಕೊಟ್ಬಿಟ್ಟೆ, 150 ಬಾವುಟ ಹಾರಿಸ್ಬಿಟ್ಟೆ, 12 ಗಂಟೆಗೆ ಫಸ್ಟ್ ಶಾಟ್ ತೆಗೆದ. ಎಲ್ಲನೂ ಹೇಳ್ತೀನಿ, ಅದನ್ನು ವಿತ್ ಟೈಮ್ ಬ್ಯಾಂಡ್ ತೋರಿಸ್ತೀನಿ ನಾನು ಎಷ್ಟೊತ್ತಿಗೆ ಶಾರ್ಟ್ ತೆಗಿತಿದ್ದೆ ಅಂತ. ನಾನು ಸುಳ್ಳು ಹೇಳ್ಬೋದು, ಆವತ್ತಿನ ದಿವಸದಲ್ಲಿ ನಾನು ತೆಗೆದಿರೋ ಫುಟೇಜ್ ಸುಳ್ಳು ಹೇಳಲ್ಲ, ಅಥವಾ ನಾನು ಅದರಲ್ಲಿ ಸ್ಪಾಟಲ್ಲಿ ಮಾತಾಡಿರೋ ವಿಚಾರಗಳು ಸುಳ್ಳು ಹೇಳಲ್ಲ. ಎಲ್ಲನೂ ಮೇಕಿಂಗಲ್ಲಿದೆ, ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆ ಸಂದರ್ಭ ಬಂದಾಗ. ನೀವು ನಂಬಲ್ಲ ಸ್ನೇಹಿತರೆ, ದುಬೈಯಲ್ಲಿ ಇದಕ್ಕೆ ಮುಂಚೆ ದರ್ಶನ್ ಸರ್ ಜೊತೆಗೆ ನಾನು ಹೋಗಿ ಚಾನಲ್ನಲ್ಲಿ ಒಂದು ಕನ್ನಡ ಕೌಸ್ತುಭ ಅಂತ ಪ್ರೋಗ್ರಾಮ್ ಮಾಡಿದ್ದೆ. ನಾನು ಅವಾಗ ಇನ್ನೂ ಸಿನಿಮಾ ಡೈರೆಕ್ಟರ್ ಆಗಿರಲಿಲ್ಲ, ಜಿ ಕನ್ನಡನಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಾರ್ಯಕ್ರಮನೂ ನನ್ನ ಚಾನಲಲ್ಲಿ ಹಾಕಿದ್ದೆ. ಇವಾಗ ಮತ್ತೆ ನಿಮ್ಮ ರೆಫರೆನ್ಸ್ಗೆ ಹಾಕ್ತೀನಿ. ದರ್ಶನ್ ಸರ್ ಕಾಂಟ್ಯಾಕ್ಟ್ ಮೂಲಕ ನನಗೆ ತುಂಬ ಜನ ಕನ್ನಡಿಗರು ದುಬೈನಲ್ಲಿ ಪರಿಚಯ ಆದರು, ಕನ್ನಡ ಸಂಘ ಪರಿಚಯ ಆಯಿತು. ನಾನು ಶೂಟ್ ಮಾಡೋ ಶೆಡ್ಯೂಲ್ನ ಫಿಕ್ಸ್ ಮಾಡ್ತಾ ಇರೋಂಗೆ ನಿಯರ್ಲಿ 5 to 6 months ಬ್ಯಾಕ್ ಎಲ್ಲ ಅಲ್ಲಿ ಫ್ರೈಡೇ ಹಾಲಿಡೇ, ಅಲ್ಲಿ ಅವ್ರದ್ದು ದುಬೈಯಲ್ಲಿ ಬಂದ್ಬಿಟ್ಟು ಶುಕ್ರವಾರ ರಜಾ ದಿನ. ಸೊ ನಾನು ಈ ಜನಗಳನ್ನ ಬಳಸೋವಂಥ ಒಂದು ಸನ್ನಿವೇಶ ಏನಿದೆ ಇದನ್ನು ಶುಕ್ರವಾರಕ್ಕೇ ಪ್ಲ್ಯಾನ್ ಮಾಡಿದ್ದೆ. ಇವಾಗಲ್ಲ, ನಾಳೆ ನೆಕ್ಸ್ಟ್ ಶುಕ್ರವಾರ ಅಂತಲ್ಲ, ಆಲ್ಮೋಸ್ಟ್ 3 to 4 months ಬ್ಯಾಕೆ ಎಲ್ಲರಿಗೂ ಮೇಲ್ಗಳು ಕಳಿಸಿ, ಮೇಲ್ಗಳಿಂದ ಕನ್ಫರ್ಮೇಷನ್ ತೊಗೊಂಡು ನಾನು ನೋಡ್ತೀನಿ. ನನ್ನ ಅಷ್ಟು 12 ವರ್ಷದ ಮೇಲ್ ಇಲ್ಲ ಅಂತ ಕಾಣುತ್ತೆ. ಬೈ ಚಾನ್ಸ್ ಇದ್ದರೆ ನಾನು ಕಳಿಸಿರೋ ಮೇಲ್ ಕಾಪಿ ಸಿಕ್ಕಿದ್ರೆ ಹಾಕ್ತೀನಿ. ಎಲ್ಲ ಕನ್ನಡ ಸಂಘಗಳಿಗೆ ಕಳಿಸಿ ಅವ್ರ ಅಪ್ರೂವಲ್ ತೊಗೊಂಡು ದೇ ಆಲ್ ಆರ್ ಸೋ ಎಕ್ಸೈಟೆಡ್. ಅಷ್ಟು ಖುಷಿಯಾದರು ಅವರು. ಅವತ್ತು ಏನಕ್ಕಾಯಿತು, 12 ಗಂಟೆ ಶಾರ್ಟ್ ತೆಗೆದನ್ನ ಶಿವಣ್ಣ ಅವ್ರು ಕಿಚ್ಚಾಡ್ಬಿಟ್ರು, ಇವ್ರು ಹೆದರ್ಕೊಂಬಿಟ್ಟ ಡೈರೆಕ್ಟ್ರು, ನಡುಗ್ಬಿಟ್ಟ ಡೈರೆಕ್ಟ್ರು. ಹೆದರಿದ ನಿಜ, ಶಿವಣ್ಣ ಅವ್ರು ಕಿರ್ಚಿದ್ದು ನಿಜ. ಯಾಕೆ ಏನು ಅಂತ ಆ ಸನ್ನಿವೇಶ, ಆ ಸಂದರ್ಭ ಬಂದಾಗ ಹೇಳ್ತೀನಿ. ಸೊ ಇಷ್ಟೆಲ್ಲ ಕನ್ನಡ ಸಂಘಗಳನ್ನ ಮೀಟ್ ಮಾಡಿ, ಅವ್ರನ್ನೆಲ್ಲ ಕೋಆರ್ಡಿನೇಟ್ಗಳನ್ನ ಮೀಟ್ ಮಾಡಿ, ಅಲ್ಲಿಂದ ನಮ್ಮ ಫ್ಲೈಟ್
ಚೈನಾಗೆ ಹೋದ್ವಿ. ಚೈನಾ ನಾವು ಫಸ್ಟ್ ಫ್ಲೈಟ್ ಹತ್ತು ಹೋಗಿದ್ದು ಶಾಂಘಾಯ್ಗೆ. 2 ಸಿಟಿನೂ ನೋಡೋಣ, ಶಾಂಘಾಯ್ದು ಏನೇನಾಗುತ್ತೆ, ಎಲ್ಲೆಲ್ಲಿ ಪರ್ಮಿಷನ್ಸ್ ಈಸಿ ಆಗುತ್ತೆ ಅಲ್ಲಿ ನಾವು ಕ್ಯಾಪ್ಚರ್ ಮಾಡೋಣ, ಅಲ್ಲಿ ಚೆನ್ನಾಗಿರುತ್ತೆ ಕ್ಯಾಪ್ಚರ್ ಮಾಡೋಣ. ಯಾಕೆಂದರೆ ಶಾಂಘಾಯ್ ಬಂದ್ಬಿಟ್ಟು ಒಂಥರ ಈ ನ್ಯೂಯಾರ್ಕ್ ಥರ ಈ ಹೈ ರೈಸ್ ಬಿಲ್ಡಿಂಗ್ಸು ಈ ಥರ ತುಂಬ ಒಂದು ಹೈಫೈ ಸಿಟಿ. ವೇರಾಸ್ ಬೀಜಿಂಗ್ ಬಂದ್ಬಿಟ್ಟು ಒಂದು ಯುರೋಪಿಯನ್ ಕಂಟ್ರಿ ಥರ, ಇಟಲಿ ಥರ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋ US ಇದೆಯಲ್ಲ ಆ ಥರ ಒಂಥರ ತುಂಬ ಹಿಸ್ಟಾರಿಕಲ್ಲು ಹೆರಿಟೇಜ್ ಬಿಲ್ಡಿಂಗ್ಸು ಈ ಥರ 2 ಬ್ಯೂಟಿಫುಲ್ ಸಿಟಿ. ಶಾಂಘಾಯ್ ಆಗಲಿ ನಮ್ಮ ಬೀಜಿಂಗ್ ಆಗಲಿ. ಶಾಂಘಾಯ್ಗೆ ಹೋದ್ವಿ, ಅಲ್ಲಿ ಜಾಸ್ತಿ ದಿವಸ ಇರಲಿಲ್ಲ ನಾವು, ಯಾಕೆಂತಂದರೆ ನಮ್ಗೆ ಬೇಕಾಗಿರೋ ಥರದ್ದು ಏನು ಸಿಕ್ಕಿಲ್ಲ. ಯಾಕೆಂದರೆ ನಮಗೆ ವಂಡರ್ ಆಫ್ ದ ವರ್ಲ್ಡ್ ಗ್ರೇಟ್ ವಾಲ್ ಆಫ್ ಚೈನಾ ಇದ್ದಿದ್ದು ಬೀಜಿಂಗ್ ಹತ್ತಿರ, ಬೀಜಿಂಗಿಂದ ಇಟ್ಸ್ ವೆರಿ ನಿಯರ್. ಸೊ ಶಾಂಘಾಯ್ನ ಡ್ರಾಪೇ ಮಾಡೋಣ, ನಾವು ಶೂಟ್ ಮಾಡೋದೇ ಬೇಡ ಅಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಟ್ರೈನ್ನಲ್ಲಿ ಒಂದು ಒಳ್ಳೆ ಜರ್ನಿ ಅದು. ಶಾಂಘಾಯ್ ಟು ಬೀಜಿಂಗ್ ಹೋದ್ವಿ. ಓ ಮೈ ಗಾಡ್, ಬೀಜಿಂಗ್ ಹೋಗಿ ಇಳಿತಾ ಇದ್ದೀವಿ, ಫ್ರೀಸಿಂಗ್ ಕೋಲ್ಡು, ಸಾಧ್ಯನೆಲ್ಲ. ನನಗಂತೂ ತುಂಬಾ ಕಷ್ಟ ಆಯಿತು, ಯಾಕೆಂದರೆ ನಾನು ವೆಜಿಟೇರಿಯನು. ಅಫ್ಕೋರ್ಸ್ ಎಗ್ ತಿಂತೀನಿ, ನಾನು ಮೊಟ್ಟೆ ತಿಂತೀನಿ, ಬಟ್ ನಾನು ಬೇರೆ ಥರ ತಿನ್ನಲ್ಲ. ಅಲ್ಲಿ ವೆಜಿಟೇರಿಯನ್ ಅಂದರೆ ಚಿಕನ್ ಕೊಡ್ತಾಯಿದ್ದಾರೆ. ಅಲ್ಲಿ ಎಲ್ಲಿ ಹೋದರೂ ಏನು ಮಾಡಿದ್ರು ವೆಜಿಟೇರಿಯನ್ ಫುಡ್ ಸಿಗೋದೇ ಕಷ್ಟ. ನನಗೆ ಇವತ್ತು ಒಂದು ನಥಿಂಗ್ ರಿಲೇಟೆಡ್ ಟು ಚೆಲುವೆ, ಬಟ್ ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ವಿ ಸ್ನೇಹಿತರೆ. ಶಾಪಿಂಗ್ ಮಾಲ್ಗೆ ಹೋಗಿ ಅಲ್ಲಿ ಸುಮ್ಮನೆ ನಮ್ಮ ಲೊಕೇಶನ್ನ ನೋಡಾದ್ಮೇಲೆ ಚೈನಾದ ಮಾಲ್ ಹೆಂಗಿರುತ್ತೆ ಅಂತ ಬೀಜಿಂಗ್ ಸಿಟಿನಲ್ಲಿ ಮಾಲಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೊಂದು ಈ ಫ್ರೂಟ್ಸು ಆಮೇಲೆ ತರಕಾರಿ ಎಲ್ಲ ಸಿಗುತ್ತಲ್ಲ ಆ ಥರದ್ದು ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತ ಇಟ್ಟಿದ್ದಾರೆ. ನಾವು ಪೂಜೆ ಮಾಡೋ ನಮ್ಮ ದೇವರು ನಾಗಪ್ಪ ಅಂದರೆ ಹಾವುಗಳನ್ನ ಮಾರಾಟಕ್ಕೆ ಇಟ್ಟಿದ್ರು. ನನಗೆ ಒಂಥರ ಅಸಹ್ಯ ಬಂದ್ಬಿಡ್ತಲ್ಲಿ ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ ತುಂಬ ಅಸಹ್ಯ ಬಂದ್ಬಿಡ್ತು. ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಒಬ್ಬರು ವ್ಯಕ್ತಿ ನಾನಲ್ಲಿ ಹೋದಾಗ ಇಡೀ ಅವತ್ತಿನ ದಿವಸ ಬೀಜಿಂಗ್ ಸಿಟಿನಲ್ಲಿ ಇದ್ದಿದ್ದು ಇಂಡಿಯನ್ ರೆಸ್ಟೋರೆಂಟು ಕೇವಲ 2. ಅದು ಒಬ್ಬ ಇಂಡಿಯನ್, ಅವರು ಶ್ರೀ ಮೆಹರೋಶ್ ಪಸ್ತಾಕಿಯಾ. ತುಂಬ ಅದ್ಭುತವಾದ ವ್ಯಕ್ತಿ, ತುಂಬ ಒಳ್ಳೆಯ ಮನುಷ್ಯ. ಅವ್ರ ರೆಸ್ಟೋರೆಂಟ್ಗೆ ಇದು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಅಂದ್ಬಿಟ್ಟು ನಾವು ಊಟ ಮಾಡೋದಕ್ಕೆ ಹೋದ್ವಿ. ಆ ರೆಸ್ಟೋರೆಂಟ್ ಫೋಟೋಸು ಇದೆ, ಅಲ್ಲಿ ಹೋಗಿರೋದು ಆ ಹೋಟೆಲ್ದು ಔಟ್ಡೋರ್ದು ಇಂಡೋರ್ದು ಫೋಟೋಗಳಿದೆ, ಹಾಕ್ತೀನಿ. ಆ ಮನುಷ್ಯ ನಮ್ಮ ಸಿನಿಮಾಗೆ ಬೆನ್ನೆಲುವಾಗಿ ನಿಂತರು ಚೈನಾದಲ್ಲಿ. ನಾವು ಒಂದು ಶೆಡ್ಯೂಲಿಗೆ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ. ನಾವು ಹೋಗಿದ್ದು ಕೆಲಸ ಮುಗ್ದಿರಲಿಲ್ಲ, ಲೊಕೇಶನ್ಗಳು ಇನ್ನೂ ನೋಡಬೇಕಾಗಿದ್ದು ತುಂಬ ಇತ್ತು. ಗ್ರೇಟ್ ವಾಲ್ ಆಫ್ ಚೈನಾಗೆ ಹೋಗಬೇಕಾಗಿತ್ತು. ಅಲ್ಲಿ ಸಮಸ್ಯೆ ಆಗಿದ್ದು ಏನಂತಂದರೆ, ಏನು ಫಂಡ್ಸ್ ಅಂತ ನಾವೇನು ಹೇಳ್ತೀವಿ, ದುಡ್ಡು ಅಂತ ಏನು ಹೇಳ್ತೀವಿ, ಅದು ಶಾರ್ಟೇಜ್ ಆಯಿತು ಶ್ರೀಯುತರಿಗೆ. ಆ್ಯಸ್ ಪರ್ ಪ್ಲ್ಯಾನ್ ನಾವು 3 ದಿವಸ ಚೈನಾಲಿರಬೇಕು ಅಂದ್ಕೊಂಡು 3 ದಿವಸದಲ್ಲಿ ಕೆಲಸ ಮುಗಿಲಿಲ್ಲ, ಎಕ್ಸ್ಟೆಂಡ್ ಆಯಿತು. ಎಕ್ಸ್ಟೆಂಡ್ ಆದಾಗ ನಮಗೆ ಅಲ್ಲಿ ಊಟ ತಿಂಡಿಗೆ, ಓಡಾಟ ಕಾರ್ಗೆ ಆ್ಯಂಡ್ ಅಲ್ಲಿ ಗ್ರೇಟ್ ವಾಲ್ ನೋಡೋದಕ್ಕೆ ಇದೆಲ್ಲವೂ ಸಖತ್ ಮಜಾ ಇದೆ. ಇದು ಮುಂದೆ ಹೇಳೋ ಇನ್ಸ್ಟೆಂಟ್ಸ್ ಇದೆಯಲ್ಲ, ಒಂದೊಂದು ಮಜಾ ಇದೆ. ಇವಾಗ ನಾನು ಏನು ಹೇಳಿದ್ರು ಬರೀ ನಾನು ಹೇಳ್ದಂಗೆ ಆಗುತ್ತೆ. ಇಲ್ಲಿ ನಾನು ಮಾತ್ರ ಹೇಳ್ತಾ ಇಲ್ಲ, ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು ನಮ್ಮನ್ನು ಇಂಡಿಯನ್ ರೆಸ್ಟೋರೆಂಟಲ್ಲಿ ಮೆಹರೋಶ್ ಪಸ್ತಾಕಿಯಾ ಅಂತ ಹೇಳಿದ್ರು, ಅವ್ರ ಪರಿಚಯ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸ್ಟೇನ ಬೇರ್ ಮಾಡಿದ್ರು, ಹೋಟೆಲ್ ಕಾಸ್ಟು, ನಮ್ಮ ಫುಡ್ಡು ಏನಿದೆ ಅದನ್ನು ಬೇರ್ ಮಾಡಿದ್ರು. ಅವರ ಲೋಕಲ್ ಕಾರ್ ಕೊಟ್ಟರು ನಮಗೆ ಅಲ್ಲಿ ಓಡಾಡೋದಕ್ಕೆ. ಆ್ಯಂಡ್ ಗ್ರೇಟ್ ವಾಲ್ ಆಫ್ ಚೈನಾನಲ್ಲಿ ಪರ್ಮಿಷನ್ ತೊಗೊಳ್ಳೋದು ಅಷ್ಟು ಸುಲಭದ ಮಾತು ಆವತ್ತಿಗಾಗಿರಲಿಲ್ಲ. ಯಾಕೆ ಅಂತಂದರೆ, ಚಾಂದಿನಿ ಚೌಕ್ ಟು ಚೈನಾ ಅನ್ನೋ ಒಂದು ಹಿಂದಿ ಸಿನಿಮಾ ಅಕ್ಷಯ್ ಕುಮಾರ್ ಅವ್ರದ್ದು, ಅಲ್ಲಿಗೆ ಹೋಗಿ ಅವರ ಮಾನ್ಯುಮೆಂಟ್ ಮೇಲೆ ಏನೋ ಫೈಟ್ ಸೀನ್ ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಚೈನಾ ಗೌರ್ಮೆಂಟು ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಫಾರಿನ್ ಫಿಲ್ಮ್ಸ್ಗೆ ಅಂದರೆ ಇಂಡಿಯಾ ಇರ್ಬೋದು, ಯಾವುದೇ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಸ್ಗೆ ಅಲ್ಲಿ ಪರ್ಮಿಷನ್ ಕೊಡೋಕ್ಕೆ ತುಂಬ ದೊಡ್ಡ ಪ್ರೊಸೀಜರ್ಸ್ ಇತ್ತು. ಆವಾಗ ಮೆಹರೋಶ್ ಪಸ್ತಾಕಿಯಾ ಅವರು ಏನು ಮಾಡಿದ್ರು, ನಮಗೆ ಹಣಕಾಸಿನ ಸಹಾಯ ಮಾಡಿದ ಮೆಹರೋಶ್ ಪಸ್ತಾಕಿಯಾ ಅವ್ರನ್ನ ನಾವು ಹೇಗೆ ಉಳಿಸ್ಕೊಂಡ್ವಿ, ಹೇಗೆ ಕಾಪಾಡ್ಕೊಂಡ್ವಿ. ಚೈನಾ ಪರ್ಮಿಷನ್ನು ಯಾಕೆ ನಮಗೆ ಸಿಗಲಿಲ್ಲ 7 ವಂಡರ್ಸ್ ಆಫ್ ವರ್ಲ್ಡಲ್ಲಿ ಒನ್ ಆಫ್ ದ ಮಾನ್ಯುಮೆಂಟಲ್ಲಿ ಶೂಟ್ ಮಾಡೋಕ್ಕೆ ನಮ್ಗೆ ಏನಕ್ಕಾಗಲಿಲ್ಲ, ಏನೇನು ಸಾಹಸಗಳಾಯಿತು, ಏನೇನು ಮಾಡಿದ್ವಿ. ಶ್ರೀಯುತರು ಮೆಹರೋಶ್ ಪಸ್ತಾಕಿಯಾ ಅವರ ಸಂಧಾನ ಮಾಡಿದ ದುಡ್ಡಿಗೆ ಏನು ಜವಾಬು ಕೊಟ್ಟರು, ಇವೆಲ್ಲವೂ ಸಾಕ್ಷಿ ಸಮೇತ, ವಿತ್ ಪ್ರೂಫ್, ದಾಖಲೆ ಸಮೇತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ, ಸತ್ಯಮೇವ ಜಯತೆ. ನಮಸ್ಕಾರ.